ಶುಭವಾಗಿದ್ದೇನೆ. ಶುಭವಾಗಲಪ್ಪ. ಕರೆಸಿದಂತಹ ಕಾರಣದ ಹಿಂದೆ ಇರುವಂತಹ ಕಾರ್ಯ ಯಾವುದು ಅಪ್ಪನೇ? ಕಾರಣವು ಬಹಳ ದೊಡ್ಡದೇ ಇದೆ. ಏನಪ್ಪ? ಈ ರಂಗದ ಕಿಡಿಗಳು ನೀವಪ್ಪ. ನಿಮ್ಮನ್ನು ಕರೆಸಿಯೇ ವೈರಿಪಾಳಯವನ್ನು ಸುಡಬೇಕು ಅಂತಲೇ ಹರುಷವಾಯಿತು ನಿಮ್ಮ ನಡತೆಗ ದುರಿತ ಒದಗಿದೆ ಗುಣ ಮೂಲಗದ ದುರದಿ ಗೆಲ್ಲುವುದೆಂದು ದುರಿತ ಒದಗಿದ ಮೂಲಕ ನಾಮಕ ದಾನವನಿಂದ ನಮ್ಮ ಅಯೋಧ್ಯೆಯ ಮೇಲೆ ದಾಳಿ ಮಾಡ್ತಾನೆ ಮೂರ್ಖ. ಹೌದಪ್ಪ, ಅವನನ್ನು ಕೊಲ್ಲುವುದಕ್ಕೆ ನಾನು 11,000 ವರ್ಷದ ಅಷ್ಟು ಹತ್ತಿರ ಆಯ್ತು. ಇನ್ನು ನಾನೇ ಹೋಗಬೇಕಾ? ಶರವಿಜೃಂಭಗಳನ್ನು ಅರಿತಂತಹ ಉಭಯ ಮಕ್ಕಳು ನೀವಿದ್ದೀರಿ. ಹಾಗಾಗಿ ನೀವು ಹೋಗಿ ಮೂಲಕನನ್ನು ಕೊಂದು ತನ್ಮೂಲಕವಾಗಿ ನಮಗೊದಗಿದ ಪರಿಭವವನ್ನು ದೂರೀಕರಿಸಿ ಕೊಡುವುದಿಲ್ಲ. ಹೌದಾ? ಇಷ್ಟು ತಡ ಆಗಿ ಕೊಡುವ ತಡ ಆದ್ರು ನೋಡು, ಆರಂಭವೇ ಚಂದ ಇದ್ರೆ ಸಾಕಾಗುವುದು. ಹೇಗೆ ಅಂತ ಅದು ಚಂದ. ಕಡೆಯ ಪಕ್ಷದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ರು ಕೂಡ ನಾವು ಇಬ್ಬರು ಸೇರಿಕೊಂಡೆವು ಅಂತಾದ್ರೆ ಏನನ್ನು ಮಾಡಿದೆವು. ನನಗೆ ಅಭಿಮಾನ ಇರುವುದೇ ಹಾಗೆ. ಒಬ್ಬ ನನ್ನ ಪಾಲಿನ ಕೇಸರಿ, ಮತ್ತೊಬ್ಬ ನನ್ನ ಪಾಲಿನ ರತ್ನಾಕರ. ಹೌದೌದು, ಇಬ್ಬರು ಈ ರಂಗದ ವಿಜೃಂಭಣೆಗಳು. ನಾವೇನಿದ್ರು ಕೂಡ ಕರ್ಮಪುತ್ರರಾಗ್ತೇವೆ. ಯಾವುದೇ ಕಷ್ಟ ಬಂದು ಒದಗಿದ್ರು ಕೂಡ ಅದನ್ನು ಪರಿಹರಿಸುವಲ್ಲಿ ನಮ್ಮ ಪ್ರಾಣ ಕೊಟ್ಟಾದ್ರೂ ಮುಂದುವರಿಯುವರು ನಾವು. ಹೌದು, ಹಾಗಿರುವಾಗ ಯಾರಿಗೂ ಭೇದಿಸಲು ಅಸಾಧ್ಯವಾದಂತಹ ನಮ್ಮ ಅಯೋಧ್ಯೆಗೆ ಆ ರಾಕ್ಷಸರು ದಾಳಿ ಮಾಡಿದ್ದಾರೆ ಅಂತ ಆದ್ರೆ ಅವರ ಸಮೂಲ ನಾಶವನ್ನು ನಾವು ಮಾಡ್ತೇವೆ. ಇನ್ನೊಂದು ಮಾತು ಹೇಳ, ನೀವು ನೋಡ್ತೀರಿ ಅಂತ ಆದ್ರೆ ಎಷ್ಟು ಹೊತ್ತು ಬೇಕಾದ್ರೂ ಮಾಡ್ತೇವೆ. ಹೌದಾ? ಹೌದಾ? ನಿಮ್ಮಲ್ಲಿ ಆ ಹುಮ್ಮಸ್ಸುಂಟು ಅಂತಾದ್ರೆ ನೋಡುವವರು ತನುವನೇ ವರದಿ ತನಯರ ಅಪ್ಪಿ ಮುತ್ತಿದೆಯೇ ರಂಗನಾಥನ ಕರುಣೆ, ರಂಗನಾಥನ ಕರುಣೆ ಜಯವಾಗುವಂದನಿ ನಿಮಗೆ ಕುಶಲವರೇ. ಹೌದು, ನಿಮ್ಮ ಬಗೆಗೆ ಇರುವಂತಹ ಅಭಿಮಾನವೇ ಅಷ್ಟು ದೊಡ್ಡ. ಯಾಕೆ ಹೇಳಿ, ನಾವು ಯಾರು? ಚಂದ್ರ ದಿವಾಕರ. ಹೌದಾ? ಹೌದು, ನೀವು ಎಲ್ಲಿಯೂ ಇನ್ನೂ ನೀವು ಬೆಳಗುತ್ತಲೇ ಇರುವುದು. ನಮಗೆ ಆಶೀರ್ವಾದ ಎನ್ನುವಂತಹ ಪ್ರಸಾದ ಸಿಗ್ಬೇಕು. ಖಂಡಿತವಾಗಿಯೂ ಸಿಗ್ತದೆ. ನನ್ನ ಅಪ್ಪನಲ್ಲಿ ಬಂದು ಕೆಲವರೆಲ್ಲ ಹೇಳ್ತಾ ಇದ್ರಂತೆ, ನಿಮ್ಮ ಆಡಳಿತ ನೋಡಿದ್ದು ಸಾಕು ಅಂತ ಅನ್ನಿಸಿದ್ದಲ್ಲ, ಆದ್ರೆ ರಾಮನ ಆಡಳಿತ ನೋಡಬೇಕು ಅಂತ. ಈಗೆಲ್ಲ ಬಯಸುವುದು ಇದೇ, ನೀವು ಹೇಳಿದ ಇಬ್ಬರು ಬೇಕು
ಹೇಳ್ತಾ ಇದ್ದಾರೆ. ಅವರಿಲ್ಲದಿದ್ರೆ ಪ್ರಪಂಚ ನಡೀತದ? ಹೌದು. ನಾವು ಇಬ್ಬರು ಮಾತ್ರವಲ್ಲ ತಂದೆಯವರೇ, ನಮ್ಮಿಂದ ಇನ್ನು ಮುಂದೆ ನಮ್ಮಂಥವರು ಸಿದ್ಧರಾಗಬೇಕು ಅಯೋಧ್ಯೆಯಲ್ಲಿ. ಅವರು ಸಿದ್ಧರಾಗಬೇಕು ಅಂತಾದ್ರೆ ನೀವು ಮುಂದುವರಿಬೇಕು. ಹಾಗೆ ನಮಗೆ ಸಂದೇಹ ಇಲ್ಲ. ಯಾಕೆ ನಮ್ಮಿಂದ ಮತ್ತೆ ಸಿದ್ಧರಾಗ್ತಾರೆ. ಈಗ ನಮ್ಮ ಅಜ್ಜನಿಂದ ಮತ್ತೆ ಇವರು ಸಿದ್ಧರಾಗಲಿಲ್ಲ. ಮತ್ತೆ ಹೌದೌದು. ಮತ್ತೆ ಹೌದು, ಈ ವಿಭಾಗದಲ್ಲಿ ತೊಂದರೆ ಇಲ್ಲ, ಈ ವಿಭಾಗದಲ್ಲಿ ಯಾರು ಅಂತ ಇರುವುದಷ್ಟೇ. ಈಗ ನಿಮ್ಮ ವಯಸ್ಸ ಹಾಗಲ್ವಾ? ಹೌದು. ಮತ್ತೆ? ಹಾಗಾಗಿ ಯೋಚನೆ ಮಾಡುವುದಕ್ಕಿಲ್ಲ. ಇಲ್ಲ, ಯೋಚನೆ ಮಾಡುವ ಹೊತ್ತೇ ಅಲ್ಲ ಇದು. ನಿಮ್ಮ ಬಗೆಗೆ ನನಗೆ ಧೈರ್ಯ ಇದೆ, ನನಗೆ ಧೈರ್ಯ ಇದೆ. ಹಾಗಾಗಿ ನೀವು ಹೋಗಿ ಅವನನ್ನು ಕೊಂದು ಒಂದು ಒಳ್ಳೆಯ ಮಂಗಲವನ್ನು ನೀವೇ ಈಗ ಸ್ಥಾಪಿಸುವುದು ಒಳ್ಳೆಯದು. ಮಂಗಳಕ್ಕೆ ನೀವಿಲ್ವಾ? ಅಲ್ಲ, ಮಕ್ಕಳಾದ ನೀವಿರುವಾಗ ನಾನು ಯಾಕೆ? ಮಂಗಳ ಕಾರ್ಯ ನಾವು ಮಾಡಿದ್ರು, ಮಂಗಳವನ್ನು ಘೋಷಣೆ ಮಾಡಬೇಕಾದ್ದು ನೀವಲ್ಲ. ಹೌದು, ಮತ್ತೆ ನಾನು ಕುಳಿತಿರುವುದು ಪೀಠದಲ್ಲಿ, ಮುಂದಕ್ಕೆ ನೀವು ಆ ಪೀಠ ಏರುವುದಕ್ಕೆ ಇರುವ. ಹಾಗಾಗಿ ನಾ ಹೇಳಿದ್ರು ನೀವು ಹೇಳಿದ್ರು ಒಂದೇ. ನೀವು ಮರೆಯಲ್ಲೇ ನಿಂತು ಮಂಗಳದ ಹಾಡನ್ನು ಕೇಳ್ತಾ ಇಲ್ಲ. ಇವರ ಒಂದು ಭರತ ವಾಕ್ಯ ಅಂತ ಬೇಡುವ. ಇಲ್ಲಪ್ಪ, ನಿಮ್ಮ ಒಳಗೆ ನಾನಿದ್ದೇನೆ, ನಿನ್ನ ಒಳಗೂ ನಾನಿದ್ದೇನೆ. ನಿಮ್ಮೀರ್ವರ ನೋಡ, ಮೂಲಕಾಸುರನನ್ನು ಕೊಂದು ನಿಮ್ಮನ್ನು ಇಲ್ಲಿಗೆ ಭರಿಸಲಿಕ್ಕೆ ಆಗ್ತದೆ ಇಲ್ವಾ ಅಂತ ನೋಡುವ, ಒಂದು ಪ್ರಯತ್ನ ಮಾಡುವ. ಒಳ್ಳೆಯದಾಗಿ ಇಲ್ಲಿಯೇ ಇನ್ನು ಸ್ವಲ್ಪ ಹೊತ್ತು ಇದ್ರೆ ಅವರು ಮತ್ತೆ ಬಂದು ಮಾತಾಡ್ತಾರೆ. ಹೌದು, ಅದಕ್ಕಿಂತ ಮೊದಲು ಹೊರಡು. ವನತಲದಿ ಬಂದು ಹರುಷದೋ ನೋಡಿದೆಯ ಅನುಜ